ನೀ ನಡೆಯೋ ದಾರಿಲಿ ಏನೇ ಅಡ್ಡ ಬಂದ್ರು ಕಳಸಲ್ ಮಾತ್ರ ಕೆಳಗಿಳಿಸ್ಬೇಡ. ನಮ್ಮ ಜೀವನದಲ್ಲಿ ನಾವು ನಡೆಯೋ ಹಾದಿನಲ್ಲಿ ಕಲ್ಲು ಮುಳ್ಳು ಕಷ್ಟ ಸುಖ ಏನೇ ಬಂದರೂ ನಾವು ನ್ಯಾಯ ನಿಯತ್ತು ಧರ್ಮ ಯಾವುದನ್ನು ಬಿಡಬಾರ್ದು. ಅದೇ ಈ ಉತ್ಸವದ ಸಂಕೇತ. ನಿನ್ನಿಂದ ಆಗತ್ತೆ, ಧೈರ್ಯವಾಗಿ ಹೆಜ್ಜೆ ಇಡು. ಆಯ್ತು ಅಜ್ಜಿ, ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತೀನಿ. ಉಳಿದಿದ್ದೆಲ್ಲ ಆ ದೇವ್ರಿಗೆ ಬಿಟ್ಟಿತ್ತು. ಉತ್ಸವ ಶುರು ಆಗ್ಲಿ. ಅಂಬಾ ಭವಾನಿಗೆ, ದುರ್ಗಾ ಪರಮೇಶ್ವರಿಗೆ, ದುರ್ಗಾ ದೇವಿಗೆ. ನೋಡವಾ ನೋಡವಾ ಅಲ್ಲೇ ಅಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲಿ ನೋಡವಾ. ಅಜಯ, ನಾನು ಇವತ್ತು ಯಜಮಾನ್ರನ್ನ ನೋಡ್ಲೇಬೇಕು. ಪುಟ್ಟ ಆ ಕಡೆ ಹೋಗೋಣ ನಡೆಯವಾ. ಸಾಧ್ಯ ಆದ್ರೆ ಬೊಂಬೆ ಕೊಟ್ಟು ಮಾತಾಡ್ಸ್ಬೋದು ಅವ್ರನ್ನ. ನಡಿ ಹಿಂಗ್ ನಡಿ ಹಿಂಗ್ ನಡಿ. ಅಜಯ ಮಿನಿಸ್ಟ್ರ್ ಸಾಹೇಬ್ರಿಗೆ PA. ನೀವೇನಾದ್ರೂ ನನಗೆ ಸಹಾಯ ಮಾಡಿದ್ರೆ ನಾನು ಮಿನಿಸ್ಟರ್ ಸಾಹೇಬ್ರನ್ನ ನಿಮಗೆ ಮೀಟ್ ಮಾಡಿಸ್ತೀನಿ. ಸಾವಿತ್ರಿ ಈಗ ನನಗೆ ಒಳ್ಳೆ ಫ್ರೆಂಡು, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ. ಅಜಯ, ಇವರು ಕಲ್ಸ ಹೋಗ್ತಿರೋದು ಯಜಮಾನ್ರ PA ಅಲ್ವಾ? ಅದೇಂಗಾಯ್ತದವ, ದೊಡ್ಡ ಮನೆ ಕುಟುಂಬದವ್ರು ಮಾತ್ರನೇ ಕಳ್ಸೋ ಬರೋದು. ಓದ್ಕಿತ ನಂದಿನಿ ಅಮ್ಮವ್ರು ಕಳ್ಸೋ ಓದ್ತಿದ್ರು. ಈಕಿತ ಅವ್ರ ಮಗಳೇ ಬರ್ಬೇಕಾಗಿತ್ತು. ಅವ್ರ ಮಗಳು ಅಜಯ, ಹಂಗಾದ್ರೆ ಕಲ್ಸ ಓದ್ತಿರೋದು ಯಜಮಾನ್ರ ಮಗಳ? ಕಣವ ಎಂತ ದೊಡ್ಡ ಗುಣ ಹೌದವ. ನಮ್ಮ ಮನೆಗೆ ಬಂದಿದ್ದು ಅಲ್ದೆ ನನ್ನ ಹೆಂಡತಿ ಅಂತ ಅಂದ್ರೆ ಒಂಚೂರು ಅಹಂಕಾರನೇ ಇಲ್ಲ ಅಜಯ. ನಮ್ದು ಎಂತ ಅದೃಷ್ಟ ಅಜಯ. ಹೌದವ ಹೌದು. ದೊಡ್ಡ ಮನೆ ಕುಡಿನೇ ನಿನ್ನ ಗೆಳತಿ ಅಂದ್ಮ್ಯಾಕೆ ಇನ್ನು ಯಜಮಾನರು ಭೇಟಿ ಮಾಡಿಸೋದು ಸುಲಭ ಆಗಕ್ಕಿಲ್ವೇನವ? ಭೇಟಿ ಮಾಡಿಸ್ತಾರೆ. ನಡೆಯವ. ನೀನು ಇಲ್ಲಿಂದ ಆಚೆಗೆ ಒಂದೇ ಒಂದು ಹೆಜ್ಜೆನೂ ಇಡೋದಕ್ಕಾಗಬಾರ್ದು.
ಶ್ರಾವಣಿ ಏನಾಯ್ತಮ್ಮ? ಏನಿಲ್ಲ ಚಿಕ್ಕಮ್ಮ. ಶ್ರಾವಣಿ ಏನಾಯ್ತಮ್ಮ? ಏನಿಲ್ಲ ಅಪ್ಪ. ಯಾಕೆ ಬಿಟ ಸುಸ್ತಾಗ್ತಿದ್ಯಾ? ಇಲ್ಲ ಚಿಕ್ಕಪ್ಪ, ಏನಿಲ್ಲ. ಮೇಡಮ್ ಕಾಲಲ್ಲಿ ರಕ್ತ ಬರ್ತಿದೆ. ಅಯ್ಯಯ್ಯೋ, ಅವಳ ಕಾಲಕ್ಕೆ ಗಾಜ್ ಚುಚ್ಚಿದೆ, ಅವಳನ್ನ ನಿಲ್ಸಿ. ಉತ್ಸವ ಪೂರ್ತಿ ಆಗೋರಿಗೂ ನಿಲ್ಲೋ ಹಾಗಿಲ್ಲ. ನಡ್ರಿ. ಅಲ್ಲ, ಕಾಲಿಗೆ ಗಾಜ್ ಚುಚ್ಚಿದೆ, ರಕ್ತ ಬರ್ತಿದೆ. ಇಲ್ಲ ಶ್ರಾವಣಿ ಅಮ್ಮವರು ನಿಲ್ಬಾರ್ದು. ಉತ್ಸವ ಪ್ರಾರಂಭ ಆದ್ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ಲೋಪ ಆಗುತ್ತೆ. ನಡೀರಿ. ವೆರಿ ಗುಡ್ ಮಾಡಿ. ಈಗ ನಾನು ನಿನ್ನ ಒಪ್ಕೊಂಡೆ. ಇನ್ನು ದೇವಸ್ಥಾನ ಅಷ್ಟು ದೂರ ಇದೆ. ಇವಳು ಖಂಡಿತ ಅಷ್ಟು ದೂರ ನಡ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಉತ್ಸವ ಕಂಪ್ಲೀಟ್ ಆಗಲ್ಲ. ಸಾಲದಕ್ಕೆ ಇವಳು ಅಷ್ಟು ದೂರ ನಡ್ಕೊಂಡು ಹೋಗೋಷ್ಟರಲ್ಲಿ ಅವಳ ದೇಹದಲ್ಲಿರೋ ರಕ್ತ ಎಲ್ಲ ಹರಿದೋಗುತ್ತೆ ಅಷ್ಟೆ. ಉತ್ಸವದಲ್ಲಿ ಲೋಪ ಬಂದ ತಕ್ಷಣ ಊರೂರೇ ಶ್ರಾವಣಿಗೆ ಶಾಪ ಹಾಕ್ತಾರೆ. ನನಗೂ ಅದೇ ಬೇಕಾಗಿರೋದು. ಮೇಲೆ ಉತ್ಸವ ಮುಗಿಯುವವರೆಗೂ ಆಕಾಶ ಗುಡುಗಿದ್ರು, ಭೂಮಿ ನಡುಗಿದ್ರು, ಕಳಸ ಮಾತ್ರ ಇಳಿ ಕೂಡ್ದು. ಹಾಗೇನಾದ್ರೂ ಕಳಸ ಇಳಿದ್ರೆ ನಮ್ಮೂರಿಗೆ ಕಂಟಕ ಅನ್ನೋದು ನಮ್ಮ ನಂಬಿಕೆ. ನಾವು ನಡೆಯೋ ಹಾದಿನಲ್ಲಿ ಕಲ್ಲು ಮುಳ್ಳು ಕಷ್ಟ ಸುಖ ಏನೇ ಬಂದ್ರು ನಾವು ನ್ಯಾಯ ನಿಯತ್ತು ಧರ್ಮ ಯಾವುದನ್ನು ಬಿಡಬಾರದು. ಅದೇ ಈ ಉತ್ಸವದ ಸಂಕೇತ. ನಿನ್ನಿಂದ ಆಗತ್ತೆ, ಧೈರ್ಯವಾಗಿ ಹೆಜ್ಜೆ ಇಡು. ಇದು ನನ್ನ ತಾಯಿ ಊರು. ನನ್ನ ತಾಯಿಗಾಗ್ಲೇ ಮಾಡಿರೋ ವ್ರತ ಇದು. ನಮ್ಮ ಅಮ್ಮಗೋಸ್ಕರ, ನಮ್ಮ ಮನೆತನನ ಪ್ರೀತಿಸೋ ಜನರಿಗೋಸ್ಕರ ನಾನು ಈ ವ್ರತ ಮಾಡೇ ಮಾಡ್ತೀನಿ. ಅದು ಎಷ್ಟೇ ಕಷ್ಟ ಆದ್ರೂ ನಾನು ಈ ವ್ರತ ನಿಲ್ಲಿಸಲ್ಲ ಅಜ್ಜಿ. ದಾರಿಯಲ್ಲಿ ಎಷ್ಟೇ ದುಷ್ಟಶಕ್ತಿಗಳ ಅಡ್ಡ ಬಂದ್ರು ಅದನ್ನು ಮೆಟ್ಟಿ ಬರುವಂಥ ದೇವತೆಯಾಗ್ತೀಯ ತಾಯಿ ನೀನು. ಬಾ, ಧೈರ್ಯವಾಗಿ ಬಾ. ನೀನಿಡೋ ಪ್ರತಿ ಹೆಜ್ಜೆ ಮೇಲೂ ಆ ಭಗವಂತನ ಕೃಪೆ ಇರುತ್ತೆ. ಬಾ, ಹೆದರಬೇಡ. ನೋಡ್ದ ಅಜ್ಜಯ್ಯ, ಅದಕ್ಕೆ ಹೇಳೋದು ದೊಡ್ಡ ಮನೆ ದೊಡ್ಡ ಗುಣ ಅಂತ. ಹೌದವ. ತನ್ಗೆ ಎಷ್ಟೇ ನೋವಾದ್ರೂ ಊರ್ನವ್ರಿಗೋಸ್ಕರ ನೋವು ಮುಂದ್ಕೊಂಡು ನಡೀತಾವ್ರೆ. ಏಟೆ ಆದರೂ ತಂದೆ ತಾಯಿಗೆ ತಕ್ಕ ಮಗಳು ಕಣವ. ಇಷ್ಟಾದ್ರೂ ಇನ್ನೂ ನಡೀತಿದ್ದಾಳಲ್ಲ, ಎಲ್ಲ ತಾಯಿ ಬುದ್ಧಿ. ಅವಳ ತರನೇ ಇವಳು ಹಠ ಮಾಡ್ತಿದ್ದಾಳೆ. ಅವಳು ಹಠ ಮಾಡಿ ಹೊರಟೋದ್ಲು, ಈಗ ಇವಳಿಗೂ ಅದೇ ಗತಿ ಆಗುತ್ತೆ.
ಆಯಿತು ಶ್ರಾವಣಿ. ದೇವಸ್ಥಾನದ ಒಳಗೆ ಹೋಗಿ ಕಳಶ ಇಳಿಸಬಹುದು. ದಯವಿಟ್ಟು ಎಲ್ಲರೂ ಇಲ್ಲೇ ಕಾಯಬೇಕು. ದೊಡ್ಡ ಮನೆಯವರು ಈಗ ಪೂಜೆ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಎಲ್ಲ ಇದೆ. ತಾಳ್ಮೆಯಿಂದ ಎಲ್ಲರೂ ಕಾಯಬೇಕು. ಯಜಮಾನರನ್ನ ಎದುರಿನಿಂದ ನೋಡೋಕೆ ಆಗಲಿಲ್ವಲ್ಲವಾ? ಪರವಾಗಿಲ್ಲ ಬಿಡು ಅಜ್ಜಯ್ಯ. ಈಗ ಹೆಂಗೂ ಉತ್ಸವ ಚಂದಾಗೈತಲ್ಲ, ಅವ್ರ ದೇವಸ್ಥಾನದಿಂದ ಹೊರಗೆ ಬಂದ್ಮೇಲೆ ನಾನು ಅವ್ರನ್ನ ನೋಡ್ತೀನಿ. ಆತು ಕಣ. ತಾಯಿ ಬನ್ನಿ. ಹೌದು, ಇದನ್ನ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಮರಕ್ಕೆ ಈ ಕಂಕಣ ಕಟ್ಟಬೇಕು. ಆ ಮರ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ 7 ಗಂಟೆಗಳನ್ನು ಹಾಕಬೇಕಮ್ಮ. ಯಾವುದೇ ಕಾರಣಕ್ಕೂ ಲೆಕ್ಕ ತಪ್ಪಬಾರ್ದು. 7 ಗಂಟೆಗಳಾಗೋವರೆಗೂ ಕೈ ಬಿಡಬಾರ್ದು. ಅಷ್ಟು ಮಾಡಿದ್ರೆ ಪೂಜೆ ಸಂಪೂರ್ಣವಾಗಿ ಆಗುತ್ತೆ. ಭಗವಂತ ಪ್ರಸನ್ನನಾದ ಹಾಗೆ, ಉತ್ಸವ ಯಶಸ್ವಿಯಾಗಿ ನಡೆದ ಹಾಗೆ. ಆಗ್ಲಿ ಶ್ರಾವಣಿ, 7 ಗಂಟು ನೆನಪಿರಲಿ. 7 ಗಂಟು ಮುಗಿಯೋವರೆಗೂ ನಿಲ್ಲಿಸಬಾರ್ದು. ಸರಿ ಅಜ್ಜಿ. ಈ 7 ಗಂಟೆಗಳು ಸಪ್ತ ಸಾಗರಗಳನ್ನು, ಸಪ್ತ ಗಿರಿಶೃಂಗಗಳನ್ನು, ಸಪ್ತರ್ಷಿಗಳನ್ನು, ಸಪ್ತ ಮಾತೃಕೆಯರನ್ನು, ಸಪ್ತ ಸ್ವರಗಳನ್ನು, 7 ದಿನಗಳನ್ನು, 7 ಬಣ್ಣಗಳನ್ನು, 7 ಜನ್ಮಗಳನ್ನು ಸೂಚಿಸುತ್ತೆ. ಹಾಗಾಗಿ ಇದು ತುಂಬ ಮುಖ್ಯವಾದ್ದು, ಮಹತ್ವವಾದದ್ದು. ಆಗ್ಲಿ ಗುರುಗಳೇ. ಶ್ರಾವಣಿ ಕಾಲಲ್ಲಿ ರಕ್ತ ಬರ್ತಿದೆ, ಒಂದು ಬಟ್ಟೆ ಏನಾದರೂ ಕಟ್ಕೊಂಡು ಆಮೇಲೆ ಮಾಡ್ಬೋದಲ್ಲ? ಹಾಗೆಲ್ಲ ಆಗೋದಿಲ್ಲಮ್ಮ. ಈಗಾಗಲೇ ತಡ ಆಗಿದೆ. ಇನ್ನೂ ಹೊತ್ತಾದರೆ ಮುಹೂರ್ತ ಮೀರೋ ಸಾಧ್ಯತೆ ಇದೆ. ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಪುಟ, ಹುಷಾರಮ್ಮ. ಹುಷಾರಾಗಿ ಹೋಗ್ಬಮ್ಮ, ನಿನ್ನಿಂದ ಆಗತ್ತೆ. ಒಂದು ನಿಮಿಷ ಅಮ್ಮ.
ಪರವಾಗಿಲ್ಲಮ್ಮ, ನೀನು ಹೊರಡು. ಸುಬ್ರಹ್ಮಣ್ಯ, ನೀನು ಈಕೆ ಜೊತೆ ಹೋಗು. ಪೂಜೆ ಮಾಡಬೇಕಾಗಿರೋದು ಮೇಡಮ್ ಅಲ್ವಾ? ಗುರುಗಳು ನನ್ನನ್ನು ಯಾಕೆ ಹೋಗಿ ಹೇಳ್ತಿದ್ದಾರೆ? ನಾನು ಮೊದಲೇ ಹೇಳಿದಾಗೆ ಕಾರಣ ಇಲ್ಲದೆ ಯಾವ ಕಾರ್ಯನೂ ನಡೆಯೋದಿಲ್ಲ. ಯೋಚನೆ ಸಮಯನ ವ್ಯರ್ಥ ಮಾಡುತ್ತೆ. ನೀವಿನ್ನು ಹೊರಡಿ. ನಾನು ಅನ್ಕೊಂಡಿದ್ದು ಗುರುಗಳಿಗೆ ಹೇಗೆ ಗೊತ್ತಾಯ್ತು? ಹೊರಡಿ. ಮ್ಯಾರಿ, ಅವಳು ಉತ್ಸವನ ಕಂಪ್ಲೀಟ್ ಮಾಡಿಬಿಟ್ಲು. ಇನ್ನು ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಹೇಳ್ದಾಗೆ ದೇವಸ್ಥಾನದ ಹಿಂದೆ ಇರೋ ಮರದ ಹತ್ರ ಬರ್ತಿದ್ದಾರೆ. ಅಲ್ಲಿ ಕೆಲಸ ಮುಗಿಬೇಕು. ಪೂಜೆ ಮುಗಿಯೋದ್ರ ಜೊತೆಗೆ ಅವಳು ಪ್ರಾಣನೂ ಹೋಗಿರಬೇಕು. ಹಾಗೇನಾದರೂ ಆದರೆ ಜನ ಅನುಮಾನ ಪಡೋದ್ರ ಬದಲು ಅನಾಹುತ ಆಗೋಯ್ತು ಅಂತ ಸುಮ್ಮನಾಗ್ಬಿಡ್ತಾರೆ. ಓಕೆ ಮ್ಯಾಮ್, ನಾನೀಗಾಗಲೇ ಇಲ್ಲಿದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತ. ಒಳ್ಳೆ ಮನಸ್ಸಿಗೆ, ಒಳ್ಳೆ ಕಾಯಿಕೆ, ಒಳ್ಳೆ ಕಾರ್ಯಕ್ಕೆ ಒಳ್ಳೆತನಾನೇ ಜೊತೆಗಿರುತ್ತೆ. ದುಷ್ಟತನದ ಅಟ್ಟಹಾಸವನ್ನು ಮೆಟ್ಟಿ ಬಂದಿದ್ದಾಳೆ ತಾಯಿ. ತಾರಕನ ಅಟ್ಟಹಾಸವೇ ಸುಬ್ರಹ್ಮಣ್ಯನ ಜನನಕ್ಕೆ ಕಾರಣವಾಯಿತು.
ಮೇಡಮ್ಮು ತುಂಬ ಸುಸ್ತಾಗಿದ್ದಾರೆ ಅನಿಸುತ್ತೆ. ಮರಕ್ಕೆ ಕಂಕಣ ಕಟ್ಟೋಕ್ಕಾಗುತ್ತೋ ಇಲ್ಲೋ. ಛೇ, ಅವ್ರು ನಿಲ್ಲೋಕ್ಕೂ ಆಗ್ತಿಲ್ಲ. ಅವ್ರು ಏನು ತಿನ್ನೋ ಹಾಗೂ ಇಲ್ಲ. ದೇವ್ರ ತೀರ್ಥ ಬಿಟ್ಟರೆ ಬೇರೆ ಏನೇನೋ ತಗೋಬಾರ್ದು. ಹಾಂ, ಹೇಗೂ ತೀರ್ಥದ ನೀರು ಕುಡಿಬೋದು ಅಂತ ಹೇಳಿದಾರಲ್ವಾ, ಅದನ್ನಾದರೂ ಇಸ್ಕೊಂಡ್ಬರ್ತೀನಿ. ಸ್ವಲ್ಪ ಸುಧಾರಿಸ್ಕೋಬೋದು. ಶ್ರಾವಣಿ ಮೇಡಮ್, ನೆನಪಿರಲಿ, 7 ಗಂಟೆ ಮುಗಿಯೋವರೆಗೂ ನಿಲ್ಲಿಸಬಾರ್ದು. ಶ್ರಾವಣಿ ಮೇಡಮ್, ಮೇಡಮ್ ಮೇಡಮ್, ಅದು ಬಿಟ್ಟು ಬನ್ನಿ ಮೇಡಮ್. ಅಯ್ಯೋ, ಸುಬ್ಬ ಯಾಕೋ ಕಿರಿಸ್ತಾ ಇದ್ದೇನೆ.